ಈಗ ನಿಮಗೇನಿದೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಏನೇನು ಲವಲೇಶದಷ್ಟು ಕೂಡ ನೈತಿಕತೆ ನಿಮಗಿಲ್ಲ. ಯಾಕೆ ಅಂತ ಹೇಳಿದರೆ 3ನೇ ತಾರೀಕು ಏನು ರಾತ್ರಿ RCB ಟೀಮ್ ಗೆಲ್ತು, ವೆರಿ ನೆಕ್ಸ್ಟ್ ಡೇ 4ನೇ ತಾರೀಕಿಗೆ ಯಾಕೆ ಆ ಕಾರ್ಯಕ್ರಮ ಇಟ್ಕೊಂಡ್ರಿ? 4ನೇ ತಾರೀಕು ಇಟ್ಕೊಳ್ದೇನೆ ಒಂದು 2-3 ದಿನ 3-4 ದಿನ ಬಿಟ್ಟು ಮಾಡಿದರೆ ಯಾರೂ ಸಾಯ್ತಾ ಇರಲಿಲ್ಲ. ಈ ಏನೇನು ಒಂಚೂರನ್ನು ವ್ಯವಸ್ಥೆ ಮಾಡ್ದೇನೆ, ಒಂಚೂರನ್ನು ಪೂರ್ವ ತಯಾರಿ ಮಾಡ್ದೇನೆ ಲಕ್ಷಾಂತರ ಜನ ಬಂದ್ಬಿಟ್ಟು ಮತ್ತು 3 ಗೇಟ್ ಓಪನ್ ಮಾಡಿದ್ರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. 21 ಗೇಟ್ ಇದ್ವು, ಎಲ್ಲವನ್ನು ತೆಗೆದುಬಿಟ್ಟು ಒಳಗೆ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ರಿ ಏನೋ ಆಗಿರೋದು ನಿಮಗೆ. ಮತ್ತು 3-4 ದಿನ ಬಿಟ್ಟು ಮಾಡಿದ್ರಿ ಏನಾಗಿರೋದು? ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿದೆ ಮಾಡಬೇಡಿ, ಈಗ ಭಾಳ ಕಷ್ಟ ಆಗತ್ತೆ ಅಂತ. ಆದರೆ ಪೊಲೀಸರ ಅನಿಸಿಕೆಯನ್ನು ಸಲಹೆಯನ್ನು ಗಾಳಿಗೆ ತೂರ್ಬಿಟ್ಟು ಧಿಕ್ಕರಿಸಿ ನೀವು ಕಾರ್ಯಕ್ರಮ ಮಾಡಿದ್ರಿ. ನೈತಿಕತೆ ಇಲ್ಲದೆ ಇರೋದು ನೀವು, ನಮಗೆ ನೈತಿಕತೆ ಪಾಠ ಮಾಡಕ್ಕೆ ಬರ್ತೀರಾ? ಮತ್ತೆ ಹೇಳ್ತಾರೆ ನಾವು ಏನು ನರೇಂದ್ರ ಮೋದಿಜಿಯವರ ರಾಜೀನಾಮೆಯನ್ನು ಕೇಳಿದ್ವಾ ವಿಮಾನ ದುರಂತ ಆಗಿದ್ದಕ್ಕೆ, ಮತ್ತೆ ಅಲ್ಲಿ ಇದು ಪ್ರಯಾಗ್ರಾಜ್ನಲ್ಲಿ ಆಗಿರುವಂಥ ಘಟನೆಗೆ ನಾವು ರಾಜೀನಾಮೆ ಕೇಳಿದ್ವಾ ಅಂತ. ನೋಡಿ, ನಿಮ್ಮ DK ಶಿವಕುಮಾರ್ ಅವರೇ ನೋಡ್ಕೊಂಡು ಬಂದಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ಎಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ರು ಅಂತ. ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತೇಳಿ DK ಶಿವಕುಮಾರ್ ಅವರೇ ಹೋಗಿ ಪೂಜೆ ಮಾಡಿಕೊಂಡು ಏನು ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕಿಂತ ನಿಮಗೆ ಸಾಕ್ಷಿ ಬೇಕಾ? ಅದು 60 ದಿನಕ್ಕೆ ನಾವು ವ್ಯವಸ್ಥೆ ಮಾಡಿದ್ದು, 60 ಕೋಟಿ ಜನ ಬಂದೋದ್ರು. ಇಂಥ ಒಂದು ಇಡೀ ಪ್ರಪಂಚನ ಬೆರಗಾಗೋಯ್ತು. ಅಂಥ ಒಂದು ಒಳ್ಳೆ ವ್ಯವಸ್ಥೆಯನ್ನು ಪ್ರಯಾಗರಾಜಲ್ಲಿ ನಮ್ಮ ಉತ್ತರ ಪ್ರದೇಶ ಸರ್ಕಾರ ಮಾಡಿತ್ತು. ಇನ್ನು ವಿಮಾನ ದುರಂತ ಯಾಕಾಯಿತು ಅಂಥೇಳಿ ಎಲ್ಲರಿಗೂ ಕೂಡ ಗೊತ್ತು. ಅದರ ತನಿಖಾ ವರದಿಯನ್ನು ಬರಲಿ. ಆದರೆ ಈ ಘಟನೆ 11 ಜನರ ಸಾವಿಗೆ ಸರ್ಕಾರನೇ ಕಾರಣ ಅಂತೇಳಿ 11 ಜನರ ಸಾವಾಗಿರ್ತಕ್ಕಂಥ ಮನೆಯವರೇ ಹೇಳ್ತಾ ಇದ್ದಾರೆ, ಮೀಡಿಯಾ ಹೇಳ್ತಾ ಇದ್ದಾರೆ, ಲಕ್ಷಾಂತರ ಜನ ಹೇಳ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ವೇದಿಕೆಯ ಮೇಲೆ ರಾಜ್ಯಪಾಲರು ಸೇರಿದಂತೆ ರಾಜ್ಯಪಾಲರು ಬಂದಾಗ ಅಟ್ಲೀಸ್ಟ್ ಒಂದು ಸಣ್ಣ ಪ್ರೋಟೋಕಾಲ್ ಮೇಂಟೈನ್ ಮಾಡಲಿಲ್ಲ ನೀವು. ಸಿದ್ದರಾಮಯ್ಯ ಅವರು ಆದಿಯಾಗಿ, ಆಮೇಲೆ DK ಶಿವಕುಮಾರ್ ಆದಿಯಾಗಿ ತಮ್ಮ ಫ್ಯಾಮಿಲಿ ಮೆಂಬರ್ಸ್ನ ವೇದಿಕೆ ಮೇಲೆ ಕರ್ಕೊಂಡು ಬಂದು ತುಂಬಿಸಿದ್ರಿ. ಪ್ರೋಟೋಕಾಲೇ ಇರಲಿಲ್ಲ ರಾಜ್ಯಪಾಲರಿದ್ದಂಥ ಕಾರ್ಯಕ್ರಮದಲ್ಲಿ. ನೀವು ನಮಗೆ ನೈತಿಕತೆ ಪಾಠ ಮಾಡ್ತೀರಾ? ನೀವು ನಮಗೆ ಕಾನೂನಿನ ಪಾಠ ಮಾಡ್ತೀರಾ? ತಪ್ಪು ಮಾಡದೇ ಇರ್ತಕ್ಕಂಥ ಪೊಲೀಸರು ತಲೆ ಕಟ್ತಾ ಇದ್ದೀರಿ, ಅವ್ರನ್ನ ಸಸ್ಪೆಂಡ್ ಮಾಡಿದಿರಿ. ನಿಮಗೇನಾದ್ರು ಮಾನ ಮರ್ಯಾದೆ ಘನತೆ ಗೌರವ, ಸಂವಿಧಾನದ ಬಗ್ಗೆ ಗೌರವ, ಪ್ರೋಟೋಕಾಲ್ ಬಗ್ಗೆ ಗೌರವ ಏನಾದ್ರು ಇದೆಯಾ? ನೈತಿಕತೆ ಇಲ್ಲ ನಿಮಗೆ. ಮೊದಲು ರಾಜೀನಾಮೆ ಕೊಡ್ಬೇಕು ನೀವು. ನಮ್ಮನ್ನೆಲ್ಲ ರಾಜೀನಾಮೆ ಕೇಳೋದು ನರೇಂದ್ರ ಮೋದಿ ಅವ್ರನ್ನೆಲ್ಲ. ನರೇಂದ್ರ ಮೋದಿಜಿ ಇಡೀ ದೇಶ, ಇಡೀ ಪ್ರಪಂಚ ನರೇಂದ್ರ ಮೋದಿಜಿಯವರ ಆಡಳಿತವನ್ನು ಮೆಚ್ಕೊಳ್ತಾ ಇದೆ. ಏನಾಗುತ್ತೋ ಗೊತ್ತಿಲ್ಲ, ಬಿಜೆಪಿಯವ್ರನ್ನ ಹೆಗ್ಲ ಮೇಲೆ ಹೊತ್ಕೋಬಹುದು ನಾವೇನು ಮಾತನ್ನ DK ಶಿವಕುಮಾರ್ ಹೇಳಿದ್ದಾರೆ. ನೋಡಿ, ನಿಮ್ಮನ್ನ ಜನ ಎತ್ತಿ ಸಮುದ್ರಕ್ಕೆ ಬಿಸಾಕ್ತಾರೆ. ಸ್ವಲ್ಪ ವೆಯ್ಟ್ ಮಾಡಿ. ಈ ರೀತಿಯ ಅಹಂಕಾರದ ಮಾತುಗಳು ಸರಿಯಲ್ಲ. ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಗೊತ್ತಿಲ್ಲ, ನಾಳೆ ಯಾರು ಅಧಿಕಾರಕ್ಕೆ ಬರ್ತಾರೆ ಅಂತ. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ನಿಮ್ಮ ಪರಿಸ್ಥಿತಿ ಅಂತೂ ಅತ್ಯಂತ ಕೆಟ್ಟ ಪರಿಸ್ಥಿತಿ ಇದೆ. ವೃದ್ಧಾಪ್ಯ ವೇತನ ಕೊಡೋಕ್ಕಾಗ್ತಾ ಇಲ್ಲ, ಸಂಧ್ಯಾ ವೇತನ ಕೊಡೋಕ್ಕಾಗ್ತಾ ಇಲ್ಲ, 2,000 ರೂಪಾಯಿ ಮಹಿಳೆಯರೇ ಅವ್ರ ಅಕೌಂಟಿಗೆ ಕೊಡೋಕ್ಕಾಗ್ತಿಲ್ಲ. 4 ತಿಂಗಳಾಯಿತು. ಖಜಾನೆ ಖಾಲಿಯಾಗಿ ಹೋಗಿದೆ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈಗ ಚುನಾವಣೆ ನಡೆದರೂ ಕೂಡ BJP ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ರಿಪೋರ್ಟ್ ಇದೆ. ಹಾಗಾಗಿ ನಿಮ್ಮನ್ನು ಜನ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ, ಇವ್ರನ್ನ ಮನೆಗೆ ಕಳಿಸ್ಬೇಕು ಅಂತ. ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಗಮನಿಸಿದ್ರೆ ಗೊತ್ತಿಲ್ಲ. ರಾಜ್ಯದ ನಾಯಕರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೀವು, ನಾನಲ್ಲಿ ಅಮಿತ್ ಶಾ ಮೋದಿ ಅವರು ಚೆನ್ನಾಗಿದ್ದೀನಿ ಅನ್ನೋ ಒಂದು ಹೇಳಿಕೆನ ಮೈತ್ರಿ ವಿಚಾರವಾಗಿ ನೋಡಿ. ಮೈತ್ರಿ ವಿಚಾರವಾಗಿ ನಾವು JDSನವ್ರು ಒಟ್ಟಿಗೆ ಇದ್ದೇವೆ. ಈ ಥರ ಕಾರ್ಯಕ್ರಮಗಳು ಹೋರಾಟಗಳು ಬಂದಾಗ ನಾವು ಮಾಡ್ತೇವೆ, ಚುನಾವಣೆ ಬಂದಾಗ ನಾವು ಒಟ್ಟಿಗೆ ಮಾಡ್ತೇವೆ. ನಮ್ಮ ಕೇಂದ್ರದಲ್ಲಿ ಅಮಿತ್ ಶಾಜಿ ಅವರು, ನಡ್ಡಾಜಿ ಅವರು, ನರೇಂದ್ರ ಮೋದಿಜಿ ಅವರು ಹೇಗೆ ಹೇಳ್ತಾರೆ ನಾವು ಆ ಥರ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆಯನ್ನು ಮಾಡ್ತೇವೆ. ಅವ್ರು ಹೇಳಿರೋದು ಸರಿ ಇದೆ. ನಮ್ಮ ಹೈಕಮಾಂಡ್ ಏನು ಹೇಳುತ್ತೆ ಆ ಪ್ರಕಾರವಾಗಿ ನಾವು ಚುನಾವಣೆಯನ್ನು ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.